ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಿದ್ರು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಕೆಲ ದಿನಗಳ ಹಿಂದೆ ವಿಜಯಲಕ್ಷ್ಮಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ತುಂಬಾ ಕೆಟ್ಟದಾಗಿ ವಿಜಯಲಕ್ಷ್ಮಿ ಬಗ್ಗೆ ಕಂಪ್ಲೇಂಟ್ ಮಾಡಿ ಕಾಮೆಂಟ್ ಅನ್ನ ಮಾಡಿದ್ರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಗಟ್ಟಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಬೇರೆ ಹೆಣ್ಮಕ್ಳು ಅಥವಾ ಬೇರೆ ನಟಿಯರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ತತ್ಕ್ಷಣಕ್ಕೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ನನ್ನ ವಿಚಾರದಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ವಿಜಯಲಕ್ಷ್ಮಿ ಹೇಳ್ತಾ ಇರುವಂಥದ್ದು ನಟಿ ರಮ್ಯಾ ವಿಚಾರಕ್ಕೆ ಏನಾಗ್ತಾ ಇದೆ ನೋಡೋಣ ಬನ್ನಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ಗಳು ಬಂದಿದ್ವು. ಇದರ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿದ್ರು. ಕೆಟ್ಟ ಕಮೆಂಟ್ಗಳನ್ನ ಉಲ್ಲೇಖ ಮಾಡಿ ಕ್ಲಾಸ್ ಫ್ಯಾನ್ಗಳಿಂದ ಈ ರೀತಿ ಮಾತುಗಳು ಬಂದಿವೆ ಅಂತ ಪ್ರಸ್ತಾಪ ಮಾಡಿದ್ರು. ಅಷ್ಟಕ್ಕೂ ವಿಜಯಲಕ್ಷ್ಮಿ ಕ್ಲಾಸ್ ಫ್ಯಾನ್ಸ್ ಅನ್ನುತ್ತಾ ಪರೋಕ್ಷವಾಗಿ ನಟ ಸುದೀಪ್ ಅಭಿಮಾನಿಗಳತ್ತ ಬೊಟ್ಟು ಮಾಡಿದ್ರು. ಇಷ್ಟೇ ಯಾಕೆ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಆದರೆ ವಿಜಯಲಕ್ಷ್ಮಿ ವಿಚಾರಕ್ಕೆ ಪೊಲೀಸರು ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಗರ ಪೊಲೀಸ್ ಆಯುಕ್ತರ ಭೇಟಿಗೆ ಆಗಮಿಸಿದ್ರು. ವಕೀಲರ ಜೊತೆಗೆ ಬಂದು ಆಯುಕ್ತರ ಭೇಟಿ ಮಾಡಿ ತೆರಳಿದ್ರು. ಇದಾದ ಸ್ವಲ್ಪ ಹೊತ್ತಿನಲ್ಲಿಯೇ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಪೊಲೀಸರು ತಮ್ಮ ದೂರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಮಾತನ್ನ ಪ್ರಸ್ತಾಪಿಸಿದ್ದಾರೆ. ಹಾಗಿದ್ರೆ ದರ್ಶನ್ ಪತ್ನಿ ಆರೋಪವೇನು? ಕಾನೂನು ಎಲ್ರಿಗೂ ಒಂದೇ ಅಂತ ನಾನು ಯಾವಾಗಲೂ ನಂಬಿದ್ದೆ. ಆದರೆ ಈ ಅನುಭವ ನನ್ನ ಆ ನಂಬಿಕೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ನಾನು ದಾಖಲಿಸಿದ ದೂರು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿದೆ. ಆದರೆ ಬೇರೊಬ್ಬ ಮಹಿಳೆಯ ದೂರಿನ ಬಗ್ಗೆ ಒಂದೇ ದಿನದಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಇದು ನನಗೆ ಆಶ್ಚರ್ಯ ತಂದಿದೆ. ಇದು ನಿಜವಾಗಿಯೂ ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ. ನನ್ನ ದೂರು ಕಡಿಮೆ ಮುಖ್ಯವೇ ಅಥವಾ ಮಾನ್ಯವೇ? ವಕೀಲರ ಮೂಲಕ ನಿರಂತರವಾಗಿ ಹಿಂಬಾಲಿಸಿದ ಬಳಿಕವೂ ಕ್ರಮ ಇಲ್ಲ. ಈ ವಿಳಂಬ ಯಾವುದೇ ಬಾಹ್ಯ ಒತ್ತಡ ಅಥವಾ ಪ್ರಭಾವದಿಂದಾಗಿಲ್ಲ. ಯಾರು ಭಾಗಿಯಾಗಿದ್ದಾರೆ ಎಂಬುದರ ಮೇಲೆ ನ್ಯಾಯ ಅವಲಂಬಿತವಾಗಿರಬಾರ್ದು. ನಾನಿದನ್ನು ಸುಮ್ಮನೆ ಬಿಡುವುದಿಲ್ಲ. ಹೀಗೆ ವಿಜಯಲಕ್ಷ್ಮಿ ಉಲ್ಲೇಖ ಮಾಡಿರೋ ಬೇರೊಬ್ಬ ಮಹಿಳೆ ಎಂಬ ಪ್ರಸ್ತಾಪ ನಟಿ ರಮ್ಯಾರತ್ತ ನೋಡುವಂತೆ ಮಾಡಿದೆ. ಯಾಕೆಂದ್ರೆ ಈ ಹಿಂದೆ ರಮ್ಯಾ ದಾಸನ ಅಭಿಮಾನಿಗಳ ವಿರುದ್ಧ ದೂರು ಕೊಟ್ಟಿದ್ರು. ಆಗ ಕ್ರಮವೂ ಆಗಿತ್ತು. ವಿಜಯಲಕ್ಷ್ಮಿ ಸುತ್ತಿ ಬಳಸಿ ರಮ್ಯಾರನ್ನ ಕೆಣಕಿದ್ರಾ ಎಂಬ ಪ್ರಶ್ನೆ ಹುಟ್ಕೊಂಡಿದೆ. ಈ ನಡುವೆ ವಿಜಯಲಕ್ಷ್ಮಿ ಮಾಡ್ತಿರೋ ನಿರ್ಲಕ್ಷ್ಯದ ಆರೋಪವನ್ನ ಪೊಲೀಸ್ ಕಮಿಷನರ್ ತಳ್ಳಿ ಹಾಕಿದ್ದಾರೆ. ನನ್ನ ಪ್ರಕಾರ ಆತರ ಅದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ಈ ನಡುವೆ ವಿಜಯಲಕ್ಷ್ಮಿ ಆರೋಪದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಸುದೀಪ್ ನಿರಾಕರಿಸಿದ್ರು. ನನ್ನ ಲೈಫ್ ಅಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ ಅಲ್ಲ. ನಮ್ಮ ಮನವಿ ಇಷ್ಟೇ, ಯಾರೇ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಟ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೆಟ್ಟ ಕಮೆಂಟ್ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಬೇಕು. ಪೊಲೀಸರು ಒಂದ್ ವೇಳೆ ಈ ವಿಚಾರದಲ್ಲಿ ತಾರತಮ್ಯ ಮಾಡಿದ್ರೆ ಅದು ಖಂಡಿತ ತಪ್ಪು. ನಾವು ಇದನ್ನ ಖಂಡಿಸ್ತೀವಿ. ಇಲ್ಲಿ ಕಾನೂನು ಎಲ್ರಿಗೂ ಒಂದೇ. ಇನ್ನೊಮ್ಮೆ ಹೇಳ್ತೀವಿ, ಕಾನೂನು ಎಲ್ರಿಗೂ ಒಂದೇ. ವಿಶೇಷ ಸೂಚನೆ, ನಾವಿದನ್ನ ಯಾರನ್ನೂ ಉದ್ದೇಶಿಸಿ ಹೇಳ್ತಿಲ್ಲ. ಈ ನಡುವೆ ನಾವು ಹಿಂದೆ ತಿರುಗಿ ನೋಡೋಣ. ಜಗತ್ತು ರೇಣುಕಾಸ್ವಾಮಿ ಎದೆ ಮೇಲೆ ಕಾಲಿಟ್ಟಾಗ ಒಂದೇ ಕಾನೂನು ಅನ್ನೋದು ಅರ್ಥ ಆಗ್ಬೇಕಿತ್ತು. ಮರ್ಮಾಂಗಕ್ಕೆ ಒದ್ದಾಗ ತಿಳಿದುಕೊಳ್ಬೇಕಿತ್ತು. ಶಾಕ್ ಕೊಟ್ಟಾಗ ಜಗತ್ತಲ್ಲಿ ಎಲ್ರಿಗೂ ಒಂದೇ ಕಾನೂನು ಅನ್ನೋದನ್ನ ಅರಿತುಕೊಳ್ಬೇಕಿತ್ತು. ಸತ್ತ ಶರೀರವನ್ನ ನಾಲೆಗೆ ಬಿಸಾಕಿದಾಗ ತಿಳಿಬೇಕಿತ್ತು. ಆಗ ಈ ಜಗತ್ತಿಗೆ ಎಲ್ರಿಗೂ ಒಂದೇ ಕಾನೂನು ಅನ್ನೋದು ಗೊತ್ತಾಗ್ಲಿಲ್ವಾ? ಯಾಕೋ ಚಾಮರಾಜನಗರದ ಗಾದೆಯೊಂದು ನೆನಪಾಯ್ತು. ಪಾರ್ವತಮ್ಮ ರಾಜ್ಕುಮಾರ್ ಆಗ್ಬೇಕು ಅಂತ ಕನಸು ಕಾಣುವ ಹೆಣ್ಣು ಮೊದಲು ರಾಜ್ಕುಮಾರ್ನಂತಹ ಗಂಡನ ಪಡಿಬೇಕಂತೆ. ಜೈ ಕಾನೂನು. ಮಂಗಳ ಜೊತೆ ರಾಚಪ್ಪ, TV9 ಬೆಂಗಳೂರು.